ಹಂಪಿ ಅಂದರೆ ನಮ್ಮ ಕಣ್ಮುಂದೆ ಸುಳಿಯೋದು ಪುರಾತನ ದೇಗುಲಗಳ ಮಹಾಗುಚ್ಛ. ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ಸೊಬಗು ಸೊಗಸು ಇಲ್ಲಿ ಮೇಳೈಸಿದೆ. ಎಲ್ಲ ದೇಗುಲಗಳಿಗೆ ಕಳಶವಿಟ್ಟಂತೆ ಇರುವುದು ಸದಾ ಜುಳುಜುಳು ಎಂದು ಹರಿಯುವ ತುಂಗಭದ್ರಾ ನದಿ ತಟದಲ್ಲಿರುವ ವಿಜಯ ವಿಠಲ ದೇವಸ್ಥಾನ. ಇದೊಂದು ಅತ್ಯಂತ ಪುರಾತನ ದೇವಸ್ಥಾನ. ಅನನ್ಯ, ಅಸಾಧಾರಣ, ವಿಶಿಷ್ಟ ಬಗೆಯ ವಾಸ್ತುಶಿಲ್ಪ, ಸರಿಸಾಟಿಯಿಲ್ಲದ ಕರಕುಶಲತೆ, ಶಿಲ್ಪಕಲಾ ವೈಭವಕ್ಕೆ ಜಗತ್ ಪ್ರಸಿದ್ಧಿಯಾಗಿದೆ. ಇದೇ ಹಂಪಿಯ ಅತಿ ದೊಡ್ಡ, ಅತ್ಯಂತ ಜನಪ್ರಿಯ ದೇವಾಲಯ. ಇದು ಹಂಪಿಯ ಈಶಾನ್ಯ ಭಾಗದಲ್ಲಿದೆ. ಈ ದೇಗುಲದ ಶಿಲ್ಪಕಲೆ ಸೌಂದರ್ಯವನ್ನು ಇನ್ನೊಂದು ದೇಗುಲದ ಜೊತೆಗೆ ತುಲನೆ ಮಾಡಲಾಗದಷ್ಟು ಸ್ಥಳೀಯ ಕಲಾಕೃತಿಗೆ ಅದ್ಭುತವಾಗಿದೆ. ಆಧುನಿಕ ಕಲ್ಲಿನ ರಥ, ಸಂಗೀತ ಸ್ತಂಭಗಳಂತಹ ಅದ್ಭುತ ಕಲ್ಲಿನ ರಚನೆಗಳನ್ನು ನಮ್ಮ ಕಣ್ತುಂಬಿಕೊಂಡ ಅವುಗಳ ಸೌಂದರ್ಯವನ್ನು ಆಸ್ವಾದಿಸುವುದೇ ಪುಣ್ಯ. ಹಂಪಿಯ ಈ ಪ್ರಮುಖ ದೇಗುಲವು ಪಾಳು ಬಿದ್ದ ಈ ಐತಿಹಾಸಿಕ ನಗರದ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿಗೆ ಭೇಟಿ ನೀಡುವವರೆಲ್ಲರೂ ಕೂಡ ನೋಡಲೇಬೇಕಾದ ಬಹುಮುಖ್ಯವಾದ ಸ್ಥಳ. ಸ್ನೇಹಿತರೆ, ಹಂಪಿಯ ವಿಜಯವಿಠಲ ದೇವಸ್ಥಾನ ನಮ್ಮ ಇವತ್ತಿನ ಪ್ರಮುಖ ಆಕರ್ಷಣೆ. ಈ ಹೆಸರಾಂತ ದೇಗುಲ 15ನೇ ಶತಮಾನಕ್ಕೂ ಹಿಂದೆ ನಿರ್ಮಿಸಲಾಗಿದೆ. ಈ ದೇಗುಲವನ್ನು ವಿಜಯನಗರ ಸಾಮ್ರಾಜ್ಯದ ರಾಜರುಗಳಲ್ಲಿ ಒಬ್ಬರಾದ ರಾಜದೇವರಾಯರ ಆಳ್ವಿಕೆಯ ಅವಧಿಯಲ್ಲಿ ನಿರ್ಮಿಸಲಾಗುತ್ತೆ. ವಿಜಯನಗರ ರಾಜವಂಶದ ಅತ್ಯಂತ ಪ್ರಸಿದ್ಧ ಸಾರ್ವಭೌಮ ರಾಜರುಗಳಲ್ಲಿ ಒಬ್ಬರಾದ ಕೃಷ್ಣದೇವರಾಯರ ಆಳ್ವಿಕೆಯ ಅವಧಿಯಲ್ಲಿ ದೇವಾಲಯವನ್ನು ವಿಸ್ತರಿಸಲಾಗುತ್ತೆ. ಹಲವಾರು ಹೊಸ ವಿಭಾಗಗಳನ್ನು ಸೇರಿಸಿಕೊಳ್ಳಲಾಗುತ್ತೆ. ಈ ದೇಗುಲದ ಅಂದ ಹೆಚ್ಚಿಸಿ ಅದು ಜನಮನ ಸೂರೆಗೊಳ್ಳುವಂತೆ ಮಾಡಿ ಅದನ್ನು ಕೈ ಬೀಸಿ ಕರೆಯುವಂತೆ ಅವರ ಕಾಣಿಕೆ ಅಪಾರವಾದದ್ದು. ಈ ವಿಠಲ ದೇಗುಲವನ್ನು ಶ್ರೀ ವಿಜಯ ವಿಠಲ ದೇವಸ್ಥಾನ ಅಂತಾನೆ ಕರೆಯಲಾಗುತ್ತೆ. ಇದನ್ನು ವಿಷ್ಣುವಿನ ಅವತಾರದ ದೇವಸ್ಥಾನ ಅಂತಾನು ಕರೀತಾರೆ. ಇದನ್ನು ವಿಠಲನಿಗೆ ಸಮರ್ಪಿಸಿರುವ ಸ್ಥಳೀಯ ದೇವತೆ ವಿಜಯ ವಿಠಲ. ಇಲ್ಲಿ ವಿಷ್ಣುವಿನ ವಿಠಲ ರೂಪದ ಮೂರ್ತಿ ಇದ್ದು ಅದನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇನೇ ಇರಲಿ, ಭಗವಂತನು ತನಗಾಗಿ ಈ ಭವ್ಯ ದೇವಾಲಯವನ್ನು ಕಂಡುಕೊಂಡಿದ್ದು ಇಲ್ಲಿಂದಲೇ ಎಲ್ಲರನ್ನೂ ಹರಸುತ್ತಿದ್ದಾನೆ. ವಿಜಯ ವಿಠಲ ದೇಗುಲವು ಹಂಪಿಯ ಎಲ್ಲ ಐತಿಹಾಸಿಕ ಸ್ಮಾರಕ ದೇಗುಲ ಹೆಚ್ಚು ಶ್ರೇಷ್ಠ ಹಾಗೂ ಸುಂದರ ಎಂದೆಂದು ಪರಿಗಣಿತವಾಗಿದೆ. ಈ ದೇಗುಲವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಯುಗದ ಶಿಲ್ಪಿಗಳು ಕುಶಲಕರ್ಮಿಗಳ ರಚನೆ, ವಾಸ್ತುಶಿಲ್ಪದ ಅರಿವು, ಕೆತ್ತನೆಯ ಶ್ರೇಷ್ಠತೆಯನ್ನು ಜಗದಗಲಕ್ಕೆ ಸಾರುತ್ತಿದೆ. ಈ ದೇಗುಲ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದ್ದು, ದ್ರಾವಿಡ ಶೈಲಿ ಅಂದರೆ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳನ್ನು ತನ್ನಲ್ಲಿ ಹೊಂದಿವೆ. ಇದರ ವಿಸ್ತಾರವಾದ ಮತ್ತು ಕಲಾತ್ಮಕ ಕೆತ್ತನೆಗಳು ಭವ್ಯವಾದ ವಾಸ್ತುಶಿಲ್ಪಕ್ಕೆ ಹಂಪಿಯ ಉಳಿದ ಸ್ಮಾರಕಗಳು ಸಾಟಿಯಲ್ಲ ಅಂದರೆ ತಪ್ಪಾಗಲಾಗದು. ದೇವಾಲಯದ ಮುಖ್ಯ ಗರ್ಭಗುಡಿಯು ಮೂಲತಃ ಮಂಟಪದಿಂದ ಆವೃತಗೊಂಡಿತ್ತು. ಕ್ರಿಸ್ತಶಕ 1554ರಲ್ಲಿ ಈ ದೇಗುಲಕ್ಕೆ ಒಂದು ತೆರೆದ ಮಂಟಪವನ್ನು ಸೇರಿಸಲಾಯಿತು. ದೇವಾಲಯದ ಸಂಕೀರ್ಣ ಒಂದು ವಿಸ್ತಾರವಾದ ಪ್ರದೇಶ, ಸುತ್ತ ಎತ್ತರದ ಪೌಳಿ, 3 ಎತ್ತರದ ಪ್ರವೇಶ ದ್ವಾರ, ಅನೇಕ ಸಭಾಂಗಣಗಳು, ಮಂಟಪಗಳನ್ನು ಹೊಂದಿದೆ. ಪ್ರತಿಯೊಂದು ರಚನೆಯು ಇನ್ನೊಂದಕ್ಕಿಂತ ವಿಭಿನ್ನವಾದ ರಚನೆ, ಕಲೆಯಿಂದ ನೋಡುಗರನ್ನ ಕೈಬೀಸಿ ಕರೆಯುತ್ತಿದೆ. ಈ ರಚನೆಗಳಲ್ಲಿ ಗಮನಾರ್ಹವಾದದ್ದು ದೇವಿಯ ದೇಗುಲ. ಇದನ್ನು ದೇವಿಯ ದೇಗುಲ ಅಂತಾರೆ. ಆಕರ್ಷಣೆಗಳೆಂದರೆ ದೇಗುಲದ ಮಹಾಮಂಟಪ, ಮುಖ್ಯ ಸಭಾಂಗಣ, ಸಭಾ ಅಥವಾ ಸಭಾಂಗಣ ಸಭೆ ಅಂತ ಕರೀತಾರೆ ಇದನ್ನು, ರಂಗಮಂಟಪ, ಕಲ್ಯಾಣ ಮಂಟಪ, ಉತ್ಸವ ಮಂಟಪ, ಸುಪ್ರಸಿದ್ಧ ಕಲ್ಲಿನ ರಥಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ವಿಜಯನಗರ ಅರಸರ ಕಾಲದಲ್ಲಿ ಹಂಪಿಯಲ್ಲಿ ನಿರ್ಮಾಣಗೊಂಡ ದೇಗುಲಗಳ ಎತ್ತರದ ಅಲಂಕೃತ ದೇಗುಲವೆಂದೇ ಈ ವಿಜಯ ವಿಠಲ ದೇವಸ್ಥಾನವನ್ನು ಕರೀತಾರೆ. ಇದು ಶಿಲ್ಪಕಲೆ, ಕರಕುಶಲತೆ, ಕಲಾತ್ಮಕತೆಗಳ ಬೀಡು. ಈ ದೇವಾಲಯದ ತುಂಬೆಲ್ಲ ಆಕರ್ಷಣೆಗಳೇ ತುಂಬಿವೆ. ಹಂಪಿಗೆ ಭೇಟಿ ನೀಡುವ ಎಲ್ಲರಿಗೂ ನೋಡಲೇಬೇಕಾದ ವಾಸ್ತುಶಿಲ್ಪದ ನೆಲೆಬೀಡು ಇದು. ವಾಸ್ತವವಾಗಿ ಇಡೀ ಹಂಪಿಯಲ್ಲಿ ಅತಿ ಹೆಚ್ಚು ಚಿಕಿತ್ಸೆ ನೀಡುವ ರಚನೆ ಇದೆ. ಇದರ ಇನ್ನೊಂದು ಹೆಗ್ಗಳಿಕೆ ಅಂದರೆ ಹಂಪಿಯಲ್ಲಿ ಅತಿ ಹೆಚ್ಚು ಛಾಯಾಚಿತ್ರ ತೆಗೆಯಲ್ಪಟ್ಟ ದೇಗುಲ ಕೂಡ ಇದಾಗಿದೆ.
ಹಂಪಿ ಅಂದರೆ ನಮ್ಮ ಕಣ್ಮುಂದೆ ಸುಳಿಯುವ ಆಕರ್ಷಣೆಗಳಲ್ಲಿ ಒಂದು. ನಮ್ಮ ಮಹಾಮಂಟಪ ಇದು ವಿಠಲ ದೇಗುಲದ ಅವಿಭಾಜ್ಯ ಅಂಗ. ಇನ್ನೊಂದು ಹೆಸರು ಮುಖ್ಯ ಸಭಾಂಗಣ, ದೇವಾಲಯದ ಸಂಕೀರ್ಣದ ಒಳಪ್ರಾಂಗಣದಲ್ಲಿದೆ. ಸ್ನೇಹಿತರೆ, ಈ ಮಹಾಮಂಟಪದಲ್ಲಿ 4 ಸಣ್ಣ ಸಭಾಂಗಣಗಳಿವೆ. ಮಂಟಪದ ಪೂರ್ವ ದಿಕ್ಕಿನಲ್ಲಿರುವ ಮೆಟ್ಟಿಲುಗಳನ್ನು ಆನೆಯ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಮುಂಭಾಗದಲ್ಲಿ 40 ಸ್ತಂಭಗಳಿವೆ. ಪ್ರತಿಯೊಂದು ಕಂಬಗಳು 10 ಅಡಿ ಎತ್ತರದಾಗಿದೆ. ಮಹಾಮಂಟಪದ ಮಧ್ಯಭಾಗದಲ್ಲಿ 16 ಕರಕುಶಲತೆಯಿಂದ ಕೆತ್ತಿರುವ ಸ್ತಂಭಗಳಿವೆ. ಈ ವಿಠಲ ದೇಗುಲದ ಇನ್ನೊಂದು ಮಹಾನ್ ಆಕರ್ಷಣೆ ಅಂದರೆ ಅದೇ ಕಲ್ಲಿನ ರಥ. ಅಂದಿನ ಶಿಲ್ಪಿಗಳ ಅಸಾಧಾರಣ ತಜ್ಞರಿಗೆ ಕನ್ನಡಿ ಹಿಡಿಯುತ್ತೆ ಈ ಕಲ್ಲಿನ ರಥ. ಇದರ ಮಹೋನ್ನತ ಸೌಂದರ್ಯ ನೋಡುಗರನ್ನ ಮಂತ್ರಮುಗ್ಧರಾಗಿಸುತ್ತೆ. ಈ ಕಲ್ಲಿನ ರಥವನ್ನು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆ ಕೆತ್ತನೆಗಳ ಮೇಲಿನ ಅದ್ಭುತ ವಾಸ್ತುಶಿಲ್ಪ ಅಂತಾನೆ ಹೇಳಲಾಗುತ್ತೆ. ದೇಗುಲದ ಪ್ರಾಂಗಣದಲ್ಲಿ ಈ ಕಲ್ಲಿನ ರಥವನ್ನು ಕಾಣಬಹುದು. ಭಾರತದ 3 ಪ್ರಸಿದ್ಧ ಕಲ್ಲಿನ ರಥಗಳಲ್ಲಿ ಇದು ಒಂದು. ಇತರ 2 ರಥಗಳು ಕೋನಾರ್ಕ್ನ ಒಡಿಸ್ಸಾ ಮತ್ತು ಮಹಾಬಲಿಪುರಂ ತಮಿಳುನಾಡಿನಲ್ಲಿವೆ. ಈ 3 ಕಲ್ಲಿನ ರಥಗಳು ನಮ್ಮ ಹಿಂದಿನವರ ಕಲಾ ನೈಪುಣ್ಯಕ್ಕೆ ಸಾಕ್ಷಿ. ಈ ಕಲ್ಲಿನ ರಥ ವಾಸ್ತವವಾಗಿ ಒಂದು ಅಲಂಕಾರಿಕ ರಥದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾದ ದೇವಾಲಯವು ಗರುಡನಿಗೆ ಸಮರ್ಪಿತವಾಗಿದ್ದು, ಗರುಡನ ಚಿತ್ರವನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ಹಿಂದೂ ಪುರಾಣದ ಪ್ರಕಾರ ಗರುಡ ಮಹಾವಿಷ್ಣುವಿನ ವಾಹನ. ಈ ಸೂಚ್ಯವಾಗಿ ಗರುಡನ ದೇಗುಲವನ್ನು ಇಲ್ಲಿ ಕಲ್ಲಿನ ರಥದ ಮಾದರಿಯಲ್ಲಿ ಕೆತ್ತಲಾಗಿದೆ. ಈ ದೇಗುಲದ ಇನ್ನೊಂದು ಪ್ರಮುಖ ಆಕರ್ಷಣೆ ರಂಗಮಂಟಪ. ಹಂಪಿಗೆ ಭೇಟಿ ನೀಡುವವರು ತಪ್ಪದೇ ನೋಡಬೇಕಾದ ಆಕರ್ಷಣೆ. ಈ ದೊಡ್ಡ ಮಂಟಪ 56 ಸಂಗೀತ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಈ ಸಂಗೀತ ಸ್ತಂಭಗಳನ್ನು ಸರಿಗಮ ಸ್ತಂಭಗಳು ಅಂತಾರೆ. ಈ ಹೆಸರು ಹೊರಸೂಸುವ ಸಂಗೀತ ಸ್ವರಗಳನ್ನು ಸೂಚಿಸುತ್ತೆ. ಸ್ತಂಭಗಳನ್ನು ನಿಧಾನವಾಗಿ ತಟ್ಟಿದಾಗ ಸಂಗೀತದ ನಾನಾ ಸ್ವರಗಳು ಹೊಮ್ಮುತ್ತೆ. ಇಂತಹ ಅನನ್ಯ ಸ್ತಂಭಗಳು ವಿಶ್ವದ ಯಾವುದೇ ಭಾಗಗಳಲ್ಲೂ ಕಾಣಸಿಗಲಾಗದು. ಇದೇ ನಮ್ಮ ಹೆಮ್ಮೆಯ ಹಂಪೆ ಅಥವಾ ನಮ್ಮ ಹೆಮ್ಮೆಯ ಕಲಾಕೃತಿಗೆ ಕನ್ನಡಿ ಹಿಡಿದಂತಿದೆ. ಈ ಮಂಟಪದಲ್ಲಿ ಮುಖ್ಯ ಸ್ತಂಭಗಳ ಒಂದು ಗುಂಪು, ಹಲವಾರು ಸಣ್ಣ ಸ್ತಂಭಗಳಿವೆ. ಪ್ರತಿಯೊಂದು ಮುಖ್ಯ ಸ್ತಂಭವೂ ರಂಗಮಂಟಪದ ಆಕಾರಕ್ಕೆ ಬೆಂಬಲವಾಗಿ ನಿಲ್ಲುವಂತೆ ಜಾಣ್ಮೆಯನ್ನು ಶಿಲ್ಪಿಗಳು ತೋರಿಸಿದ್ದಾರೆ. ಇದರ ಜೊತೆಗೆ ಮುಖ್ಯ ಸ್ತಂಭಗಳನ್ನು ಸಂಗೀತ ವಾದ್ಯಗಳ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅವುಗಳ ಕೆತ್ತನೆಯ ಕಲೆ ಪ್ರತಿಭೆ ನೋಡುಗರ ಮನಸೂರೆ ಮಾಡುತ್ತೆ. ಪ್ರತಿಯೊಂದು ಮುಖ್ಯ ಸ್ತಂಭ 7 ಸಣ್ಣ ಸ್ತಂಭದಿಂದ ಸುತ್ತುವರೆದಿದೆ. ಈ 7 ಸ್ತಂಭಗಳು ಸಂಗೀತದ ಸಪ್ತ ಸ್ವರಗಳನ್ನು ಪ್ರತಿನಿಧಿಸಿದಾಗ ಅವರು ಭೇಟಿಯಾದ ನಾನಾ ಸ್ವರಗಳು ನಡೆಯುತ್ತೆ. ಈ ಸ್ತಂಭಗಳಿಂದ ಅಥವಾ ಸಂಗೀತ ಸ್ವರಗಳು ವಾದ್ಯ ಮೀಟುವ ಓದುವ ಸಾಧನವನ್ನು ಅವಲಂಬಿಸಿದ್ದು. ಅದೇ ಪ್ರಕಾರವಾಗಿ ಧ್ವನಿ ಗುಣಮಟ್ಟ ಬದಲಾಗುತ್ತೆ. ವಿಜಯ ವಿಠಲ ದೇವಾಲಯ ಸಂಕೀರ್ಣದೊಳಗಿರುವ ಈ ಸಂಗೀತ ಸ್ತಂಭಗಳ ಸಮೂಹ ಪದರು ಏಕಶಿಲೆಗಳಿಂದ ಕೆತ್ತಲಾಗಿದೆ. ಕಲ್ಲಿನ ಸ್ತಂಭಗಳಿಂದ ಸಂಗೀತ ಸ್ವರಗಳು ಶತಮಾನಗಳವರೆಗೆ ಜನಸಾಮಾನ್ಯರಿಗೆ ಕುತೂಹಲಕಾರಿ, ಆಶ್ಚರ್ಯಕಾರಿಯಾಗಿವೆ. ಇಲ್ಲಿಗೆ ಭೇಟಿ ನೀಡುವವರ ಪಾಲಿಗೆಲ್ಲ ಇದು ಯಕ್ಷ ಪ್ರಶ್ನೆ. ಇದು ಅಂದಿನ ಬ್ರಿಟಿಷ್ ಅಧಿಕಾರಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತಂತೆ. ಇದರ ಹಿಂದಿನ ರಹಸ್ಯವನ್ನು ತಿಳಿದುಕೊಳ್ಳಲು ಅನೇಕ ಬಾರಿ ಯತ್ನಿಸಿದ್ರಂತೆ. ಈ ಕುತೂಹಲಕ್ಕೆ ತೆರೆ ಎಳೆಯುವ ಕಾರಣಕ್ಕಾಗಿ 2 ಸಂಗೀತ ಸ್ತಂಭಗಳನ್ನು ಕೂಡ ಕತ್ತರಿಸಿಬಿಟ್ಟಿದ್ದಾರೆ. ಅದರೊಳಗಿಂದ ಸಂಗೀತ ಸ್ವರಗಳು ಮೂಡಿಬರಲು ಏನಾದರೂ ಅಂಶಗಳಿರಬಹುದಾ, ಕಾರಣಗಳಿರಬಹುದಾ ಅನ್ನೋದರ ಸಂಶೋಧನೆಯನ್ನು ನಡೆಸಿ ಹಾಳು ಮಾಡಿದ್ದಾರೆ. ಆದರೆ ಕಂಬಗಳ ಒಳಗೆ ಏನೂ ಕಂಡು ಬಂದಿಲ್ಲ. ಹೀಗೆ ಬ್ರಿಟಿಷ್ ಅಧಿಕಾರಿಗಳಿಂದ ಕತ್ತರಿಸಲ್ಪಟ್ಟ 2 ಸ್ತಂಭಗಳು ದೇವಾಲಯದ ಸಂಕೀರ್ಣದೊಳಗೆ ಇಂದೂ ಇವೆ. ದೇಗುಲಕ್ಕೆ ಭೇಟಿ ನೀಡುವವರು ಅದನ್ನು ನೋಡಬಹುದು. ಹಂಪಿಗೆ ಕನ್ನಡದಲ್ಲಿ ಆಳು ಹಂಪಿ ಅಂತ ಕರೆಯಲಾಗ್ತಾ ಇದೆ. ನಿರ್ಮಾಣವಾದ ಕಟ್ಟಡಗಳು, ದೇಗುಲಗಳು ಹಾಗೂ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹಗಳು ಹಾಳಾದ ಸ್ಥಿತಿಯಲ್ಲಿವೆ. ಈ ಮಾತಿಗೆ ವಿಜಯ ವಿಠಲ ದೇಗುಲ ಕೂಡ ಹೊರತಾಗಿಲ್ಲ. ವಾಸ್ತವದಲ್ಲಿ ದೇವಾಲಯದ ಗರ್ಭಗೃಹದಲ್ಲಿ ವಿಠಲನ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ. ಆದರೆ ಈಗ ಗರ್ಭಗೃಹದಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ಖಾಲಿ ಗರ್ಭಗೃಹ ಎಲ್ಲರ ಮನಸ್ಸನ್ನು ಒಮ್ಮೆ ಭಾರವಾಗಿಸುತ್ತೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮಹಾಯುದ್ಧ ತಾಳಿಕೋಟೆ ಯುದ್ಧದ ಬಳಿಕ ಹಂಪಿ ಭಾಗಶಃ ನಾಶವಾಗುತ್ತೆ. ದೇವಾಲಯದ ಮಧ್ಯ ಪಶ್ಚಿಮ ಸಭಾಂಗಣ ಬಹಳ ಹಿಂದೆಯೇ ಹಾಳಾಗಿದೆ.
ಕಲ್ಲಿನ ರಥದ ಚಕ್ರಗಳು ಒಂದು ಕಾಲದಲ್ಲಿ ಸುಸ್ಥಿರವಾಗಿದ್ದವು, ಚಲನೆಯಲ್ಲೂ ಇದ್ದವು. ಅದನ್ನು ತಿರುಗಿಸಲು ಸಾಧ್ಯವಾಗಲಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ ಸರ್ಕಾರವು ಚಕ್ರಗಳಿಗೆ ಯಾವುದೇ ಹಾನಿಯಾಗುವುದನ್ನು ತಪ್ಪಿಸುವುದನ್ನು ತಡೆಯುವುದನ್ನು ನಿಷೇಧಿಸಲಾಗಿದೆ. ಸಂಗೀತ ಸ್ವರಗಳನ್ನು ಹೊರಸೂಸುವ ಸಂಗೀತ ಸ್ತಂಭಗಳನ್ನು ತಟ್ಟುವುದನ್ನು ಅಥವಾ ಮುಟ್ಟುವುದನ್ನು ಸಹ ನಿಷೇಧಗೊಳಿಸಲಾಗಿದೆ. ವರ್ಷಗಳಿಂದ ಸತತವಾಗಿ ಜನರು ಅದನ್ನು ಮುಟ್ಟಿ ಅವುಗಳಿಗೆ ಸ್ವಲ್ಪ ಹಾನಿಯಾಗಿದೆ. ಇದನ್ನು ತಪ್ಪಿಸಲು ಮುಟ್ಟುವುದನ್ನು ನಿಷೇಧಿಸಲಾಗಿದೆ. ಇನ್ನು ಈ ದೇವಾಲಯಕ್ಕೆ ಹೋಗುವ ರಸ್ತೆ ಕೂಡ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದೆ. ಈ ರಸ್ತೆ ಒಂದು ಕಾಲದಲ್ಲಿ ಹಂಪಿಯ ಪ್ರಮುಖ ಮಾರುಕಟ್ಟೆಯಾಗಿತ್ತು. ಮಾರುಕಟ್ಟೆಯನ್ನು ವಿಠಲ ಬಜಾರ್ ಅಂತಾನೆ ಕರಿತಾ ಇದ್ರು. ಕುದುರೆ ವ್ಯಾಪಾರಕ್ಕೆ ಈ ಸ್ಥಳ ಪ್ರಸಿದ್ಧವಾಗಿತ್ತಂತೆ. ಅನೇಕ ದೇಶಗಳಿಂದ ಅನೇಕ ಕಡೆಗಳಿಂದ ಕುದುರೆ ವ್ಯಾಪಾರ ಮಾಡಲು ಕೊಂಡುಕೊಳ್ಳಲು ಈ ಸ್ಥಳಕ್ಕೆ ಬರ್ತಾ ಇದ್ರಂತೆ. ಈ ಮಾರುಕಟ್ಟೆಯ ಅವಶೇಷಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಕಂಡುಬರುತ್ತವೆ. ದೇವಾಲಯದ ಒಳಗೆ ಕೆತ್ತನೆಗಳಿವೆ. ವಿದೇಶಿಯರು ಕುದುರೆಗಳನ್ನು ವ್ಯಾಪಾರ ಮಾಡುವ ಚಿತ್ರಗಳಿವೆ. ಇದು ಈ ಕುದುರೆ ಸಂತೆಯ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಎಲ್ಲಾದರೂ ಕುದುರೆ ಸಂತೆ ನಡೆಯುತ್ತಾಯಿತು ಅಂತ ಯೋಚಿಸುವುದಾದರೆ ಅದೇ ನಮ್ಮ ಹೆಮ್ಮೆಯ ವಿಜಯನಗರ. ಇಂದು ದೇವಾಲಯದ ಸಂಕೀರ್ಣದೊಳಗೆ ಫ್ಲಡ್ ಲೈಟ್ಗಳನ್ನು ಅಳವಡಿಸಲಾಗಿದೆ. ದೀಪಗಳು ರಾತ್ರಿಯಲ್ಲಿ ದೇವಾಲಯ ಸಂಕೀರ್ಣವನ್ನು ಬೆಳಗಿಸುತ್ತವೆ. ಕತ್ತಲೆಯಲ್ಲಿ ಈ ಬೆಳಕು ಒಂದು ಭವ್ಯ ಕಟ್ಟಡವೊಂದರ ಇತಿಹಾಸವನ್ನು ಬೆಳಗಿಸುತ್ತೆ. ಇಲ್ಲಿ ಪುರಂದರ ದಾಸರ ವಾರ್ಷಿಕ ನೆನಪಿನ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯ ಪಾಳು ಬಿದ್ದ ವಿಠಲ ಬಜಾರ್ನ ಕೊನೆಯಲ್ಲಿದೆ. ಹಂಪಿಯ ಎಲ್ಲ ಭಾಗಗಳಿಂದ ಈ ದೇಗುಲವನ್ನು ಸುಲಭವಾಗಿ ತಲುಪಬಹುದು. ಇಲ್ಲಿಗೆ ವಾಹನ ವ್ಯವಸ್ಥೆ ಕೂಡ ಇದೆ. ಹಂಪಿಯಲ್ಲಿ ವಿಮಾನ ನಿಲ್ದಾಣವಿಲ್ಲ, ಆದರೆ ಯಾವುದೇ ಹಂಪಿಯನ್ನು ನೇರವಾಗಿ ವಿಮಾನ ಮೂಲಕ ತಲುಪಲು ಸಾಧ್ಯವಿಲ್ಲ. ಬಳ್ಳಾರಿ ವಿಮಾನ ನಿಲ್ದಾಣವನ್ನು ಹೊಂದಿರುವ ಪಟ್ಟಣ. ಇಲ್ಲಿಂದ ಹಂಪಿಗೆ ಸುಮಾರು 64 ಕಿಲೋಮೀಟರ್. ವಿಮಾನದ ಮೂಲಕ ಬಳ್ಳಾರಿ ತಲುಪಿ ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ಹಂಪಿ ತಲುಪಬಹುದು. ಹಂಪಿಗೆ ರೈಲು ಸಂಪರ್ಕ ನೇರವಿಲ್ಲ. ಇಲ್ಲಿಗೆ ಅತಿ ಹತ್ತಿರದ ಸ್ಥಳ ಅಂದರೆ ಹೊಸಪೇಟೆ. ಹಂಪಿಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಈ ನಗರಕ್ಕೆ ಕರ್ನಾಟಕದ ಪ್ರಮುಖ ನಗರಗಳಿಂದ ನೇರವಾಗಿ ರೈಲು ಸಂಪರ್ಕ ಕೂಡ ಇದೆ. ಹೊಸಪೇಟೆಯಿಂದ ಹಂಪಿಗೆ ಸಾಕಷ್ಟು ವಾಹನ ಸಂಪರ್ಕವಿದೆ. ಹಂಪಿ ಉತ್ತಮ ರಸ್ತೆ ಸಂಪರ್ಕ ಜಾಲವನ್ನು ಹೊಂದಿದ್ದು ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಸಾಕಷ್ಟು ಬಸ್ಸುಗಳು ದೊರೆಯುತ್ತೆ. ಜೊತೆಗೆ ಮೈಸೂರು, ಬೆಂಗಳೂರಿನಿಂದ ಕೂಡ ಸಾಕಷ್ಟು ಕ್ಯಾಬ್ಗಳ ವ್ಯವಸ್ಥೆ ಕೂಡ ಇದೆ. ಸ್ವಂತ ವಾಹನಗಳಿಂದ ಕೂಡ ಹಂಪಿಯನ್ನು ತಲುಪಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹಂಪಿಯ ಇವತ್ತಿನ ಸ್ಥಿತಿಯನ್ನು ನೋಡಿದ್ರೆ ಒಮ್ಮೆ ಮನಸ್ಸು ಭಾರವಾಗುತ್ತೆ. ಹಿಂದಿನ ಗತವೈಭವ ಕಣ್ಣ ಮುಂದೆ ಸುಳಿದು ಹೋಗುತ್ತೆ. ಅನೇಕ ಚರಿತ್ರೆಗಳು ನಮ್ಮನ್ನು ಹಂಪಿಯ ಕಡೆ ಕೈ ಬೀಸಿ ಕರೆಯುತ್ತೆ. ಸ್ನೇಹಿತರೆ, ನೀವು ಯಾವತ್ತಾದರೂ ಹಂಪಿಗೆ ಹೋಗಿದ್ರೆ ಹಂಪಿಯ ವಿಶೇಷ ಸ್ಥಳದ ಬಗ್ಗೆ ನಿಮಗೆ ಏನನ್ನಿಸ್ತು? ಹಂಪಿಯ ವೈಭವದ ಬಗ್ಗೆ ನಿಮಗಿರುವ ಅಭಿಪ್ರಾಯವೇನು? ಯಾವ ರಾಜರಿಂದ ಹಂಪಿ ಉತ್ತಮ ಮಟ್ಟಕ್ಕೆ ಹೋಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.